ಕರ್ನಾಟಕ 280 ರಾಜ್ಯ ದಕ್ಷಿಣ ಹೆಬ್ಬಾಗಿಲು ಕರ್ನಾಟಕದಿಂದನೇ ಅವರು ಎಲ್ಲನೂ ಬೆಳೆಸಬೇಕು ಅಂತ ಇದ್ದಾರೆ ರಾಹುಲ್ ಗಾಂಧಿ. ರಾಹುಲ್ ಗಾಂಧಿ ಕನಸು ನನಸಾಗಲ್ಲ. ವಯನಾಡದಲ್ಲಿ ಪ್ರಿಯಾಂಕಾ ಗಾಂಧಿ ಬಂದರು. ಪ್ರಿಯಾಂಕಾ ಗಾಂಧಿ ಒಂದು ಕ್ಷೇತ್ರದಲ್ಲಿ ಗೆಲ್ಲಷ್ಟೊತ್ತಿಗೆ ಭಾರತ ದೇಶವನ್ನು ಪೂರ್ತಿ ಅವ್ರು ಗೆದ್ದು ಬಿಡ್ತವ್ರು ಅಂತ ಆಗುತ್ತಾ? ನೀವೇ ಹೇಳಿ. ಇಂದಿರಾ ಗಾಂಧಿಗೆ ಅವರನ್ನ ಸಮಾನ ಮಾಡಕ್ ಹೊರಟಿದ್ದಾರೆ. ಮತ್ತೆ ಯಾಕೆ ಗೆದ್ದಿಲ್ಲ? ಈ ಚುನಾವಣೆಗಳೆಲ್ಲ ಯಾಕೆ ಗೆದ್ದಿಲ್ಲ? ಈಗ ಅವ್ರು ಹೋಗಿ ಬೇರೆ ರಾಜ್ಯಗಳೆಲ್ಲ ಪ್ರಚಾರ ಮಾಡಿದ್ರಲ್ಲ, ಏನಾಯ್ತು? ಎಲ್ಲಿಯ ಪ್ರಭಾವ ಏನೂ ಅವ್ರದ್ದು ಏನೂ ಇಲ್ಲ. ಹೇಳ್ಕೋಬೋದು, ನಾನು ಹೇಳ್ಕೋಬೋದು, ಆದರೆ ಆ ಒಂದು ಶಕ್ತಿ ಅವರಲ್ಲಿ ಇಲ್ಲ. ರಾಹುಲ್ ಗಾಂಧಿ ಹತ್ರ ಆಗಲಿ ಪ್ರಿಯಾಂಕಾ ಗಾಂಧಿ ಅವರಲ್ಲೇ ಆಗಲಿ ಅಷ್ಟೊಂದು ಶಕ್ತಿ ಇಲ್ಲ. ಅಪೋಸಿಷನ್ ಆಗಿರ್ಬೋದು, ಇಲ್ಲ ಅಂತ ನಾನು ಹೇಳಿಲ್ಲ. ಇವತ್ತು ಕಾಂಗ್ರೆಸ್ಸು ಮಹಾರಾಷ್ಟ್ರದಲ್ಲಿ 15 ಸೀಟ್ ಗೆದ್ದಿದೆ. 15 ಅಂದರೆ 280 ಸೀಟಲ್ಲಿ ಎಷ್ಟು ಪರ್ಸೆಂಟೇಜ್ ಆಯಿತು? 10% ಬಂತಾ? 10% ಸೀಟ್ ಆದರೂ ಬಂತಾ? ಯಾವತ್ತು 5% ಸೀಟು, ಆಲ್ಮೋಸ್ಟ್ 5%, 5% ಸೀಟು. 100ರಲ್ಲಿ ನೀನು 5 ಗೆದ್ದರೆ ನಿನ್ನದೇ ಸ್ವಂತ ರಾಜ್ಯ ಅದು. ಪ್ರಾರಂಭದಿಂದಲೂ ಮಹಾರಾಷ್ಟ್ರದಲ್ಲಿ ಯಾವಾಗಲೂ ಕಾಂಗ್ರೆಸ್ ಮುಖ್ಯಮಂತ್ರಿಗಳು. ಇವತ್ತೇನು ನಿಮ್ಮ ಪರಿಸ್ಥಿತಿ? 5% ಸೀಟನ್ನು ಗೆದ್ದಿರಿ, 5-6% ಸೀಟನ್ನು ಗೆದ್ದಿದ್ರಿ. ಎಲ್ಲಿ ನಿಮ್ಮ ಶಕ್ತಿ? ಎಲ್ಲಿ? 100ರಲ್ಲಿ 5 ಮೈನಸ್ ಹೋದ್ರೆ 95 ನಿಮ್ಮದೇ ಆಯ್ತಲ್ಲ. ಇದೇ ಹೇಳ್ತಾ ಇರೋದು, ಕಾಂಗ್ರೆಸ್ಸು ಈ ರಾಜ್ಯದಲ್ಲಿ ಬಿಟ್ಟರೆ ಬೇರೆ ಕಡೆ ಅಷ್ಟು ಶಕ್ತಿಶಾಲಿಯಾಗಿ ಇಲ್ಲ. ಈಗ ಬೈ ಎಲೆಕ್ಷನಲ್ಲಿ ನೋಡಿದ್ರಿ, ಎಲ್ಲ ಬೈ ಎಲೆಕ್ಷನ್ಸ್ ಎಲ್ಲ ಕಡೆ ನಡೆದವು, ಅವರೇ ಗೆದ್ದಿದ್ದಲ್ಲ. ಎಲ್ಲ ಕಡೆ ಕೂಡ ಒಂದು ಕಡೆ ಆಪ್ ಗೆದ್ದಿದೆ, ಒಂದು ಕಡೆ ಮಮತಾ ಗೆದ್ದಿದ್ದಾರೆ. ನೀವು ಆ ಸೆಂಟ್ರಲ್ ಹೇಳ್ತಾ ಇರೋದಾ? ಹೌದು, ಎಲ್ಲ ಇಡೀ ದೇಶದಲ್ಲಿ. ಮೊನ್ನೆ ಕೂಡ ಒಂದು ಚಿತ್ರಣ ಬಂದಾಗ 48 ಕ್ಷೇತ್ರಗಳಲ್ಲಿ 22 ಕ್ಷೇತ್ರಗಳನ್ನ ಭಾರತೀಯ ಜನತಾ ಪಾರ್ಟಿ ಬಿಜೆಪಿ ಗೆದ್ಕೊಂಡಿದೆ. 28 ಕ್ಷೇತ್ರದಲ್ಲಿ ಬಿಜೆಪಿ ಗೆದ್ದಿದೆ, 20 ಕ್ಷೇತ್ರಗಳು ಅಪೋಸಿಷನ್ ಗೆದ್ದಿದ್ದಾರೆ. ಅದು ಕೂಡ ಇಲ್ಲಿ ಬಂಗಾಳದಲ್ಲಿ ಮತ್ತು ನಮ್ಮ ಪಂಜಾಬು ಮತ್ತು ಬಂಗಾಳದಲ್ಲಿ ಹೆಚ್ಚು ಗಳಿಸ್ಕೊಂಡಿದ್ದಾರೆ. ಅಲ್ಲೊಂದು ಇಲ್ಲೊಂದು ಗೆದ್ದಿದ್ದಾರೆ. ಅವರು ಅಪೋಸಿಷನಲ್ಲಿ ಇರ್ತಾರೆ, ಇಲ್ಲ ಅಂತ ನಾನು ಹೇಳಿಲ್ಲ. ಆದರೆ ಒಂದಿದ್ರು ಅಪೋಸಿಷನ್ ಯಾವಾಗಲೂ ಈಗಿರುವಂಥ ವಾತಾವರಣದಲ್ಲಿ ಪ್ರಸ್ತುತ ಇನ್ನೊಂದು 10-15 ವರ್ಷ ವಾಶೌಟ್ ಆಗುವಂತ ನಾನು ಹೇಳಲ್ಲ, ಆದರೆ ಕಾಂಗ್ರೆಸ್ ಅಧಿಕಾರಕ್ಕೆ ಬರಲ್ಲ ಈಗಿರೋ ವಾತಾವರಣದಲ್ಲಿ.